ಏಯ್, ನಾನ್ ಯಾರು ಅಂತ ಗೊತ್ತಿಲ್ದೇನೆ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀರೇನೋ? ಏಯ್, ನೀನ್ ಯಾರು, ನಿಮ್ ಬ್ಯಾಕ್ಗ್ರೌಂಡ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವ್ಯಾರು, ನಮ್ಮ ಬಾಸ್ ಯಾರು ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋ. ಏನೋ ಹಾಗೆ ಗುರಾಯಿಸ್ತಿದ್ಯಾ? ಯಾರು ಅಂತ ಗೊತ್ತಾಗ್ಬೇಕಾ? ನೀನಾ? ಏನ್ ಚೀರು, ನಾನು ಇಲ್ಲಿಗೆ ಬರ್ತೀನಿ ಅಂತ ನೀನು ಅನ್ಕೊಂಡಿರ್ಲಿಲ್ಲ ಅಲ್ವಾ? ಅಷ್ಟು ಸುಲಭವಾಗಿ ದೀಪಿಕಾ ನಿನ್ನನ್ನು ಬಿಟ್ಬಿಡ್ತಾಳೆ ಅಂತ ಅನ್ಕೊಂಡಿದ್ಯಾ? ನಿನ್ನನ್ನು ಹೇಗೆ ತಾನೇ ಮರೆಯೋಕ್ಕಾಗತ್ತೆ ಚೀರು? ನನಗೆ ಜೀವನಾನೇ ನೀನು. ನೀನು ಇನ್ನೊಬ್ರ ಜೊತೆ ಬಾಳೋದನ್ನ ನನ್ನ ಕೈಲಿ ನೋಡೋಕ್ಕಾಗತ್ತೆ ಅನ್ಕೊಂಡಿದ್ಯಾ? ನಾನು ನಿನ್ನನ್ನು ಮರಿಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ನನ್ನಿಂದ ಸಾಧ್ಯ ಆಗಲಿಲ್ಲ. ನೀನಿಲ್ಲದೆ ಇರೋ ಜೀವನನ ನನ್ನಿಂದ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಚಿರು. ನನಗೆ ನೀನು ಬೇಕು, ಆದರೆ ನಿನಗೆ ನಾನು ಇಷ್ಟ ಇಲ್ಲ. ನಿನ್ನ ಮನಸ್ಸಲ್ಲಿ ಆ ರಾಧಿಕಾ ತುಂಬಿಕೊಂಡಿದ್ದಾಳೆ. ಹಾಗಂತ ನೀನು ಹೇಗಾದರೂ ಅವಳ ಜೊತೆ ಇದ್ಬಿಡು ಅಂತ ಬಿಟ್ಬಿಡೋದಕ್ಕೆ ನಾನೇನು ತ್ಯಾಗಮಯಿ ಅಲ್ಲ. ಚಿರು, ನೀನು ನನಗೆ ಬೇಕು, ನನಗೆ ಮಾತ್ರ ಬೇಕು ಚಿರು. ನೀನ್ ನನ್ನ ಜೊತೆ ಬಾಳೋದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ನೀನನ್ನ ಜೀವಂತವಾಗಿರೋದಕ್ಕೆ ನಾನ್ ಬಿಡೋದಿಲ್ಲ. ಏಯ್, ನೀನ್ ಬದಲಾಗೋದೇ ಇಲ್ವಾ? ನಾನ್ ರಾಧಿಕನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಅವಳ ಜಾಗದಲ್ಲಿ ಬೇರೆ ಯಾರು ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ನಿನ್ಗೆ ಎಷ್ಟು ಸಲ ಹೇಳೋದು?